ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವ ಮಹಿಳೆಯರಲ್ಲಿ ಸಕ್ಕರೆ ಕಾಯಿಲೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ? ಆಪ್ಷನ್ಸ್ ಎ PCOD, ಬಿ ಅನಿಯಮಿತ ಋತುಚಕ್ರ, ಸಿ PCOS, ಡಿ ಪಂಚೇತನ. ಸರಿಯಾದ ಉತ್ತರ ಆಪ್ಷನ್ ಸಿ PCOS. ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಒಂದು ಹಾರ್ಮೋನ್ಗಳ ಅಸ್ವಸ್ಥತೆ ಮತ್ತು ಅಂತಃಸ್ರಾವಕ ಸ್ಥಿತಿಯಾಗಿದ್ದು, ಅಂಡಾಶಯಗಳು ಸಾಮಾನ್ಯಕ್ಕಿಂತ ಹೆಚ್ಚಿನ ಪ್ರಮಾಣದ ಆಂಡ್ರೋಜಿನ್ಗಳನ್ನು ಅಂದರೆ ಪುರುಷ ಹಾರ್ಮೋನ್ಗಳನ್ನು ಉತ್ಪಾದಿಸುತ್ತದೆ. ಈ ಹಾರ್ಮೋನ್ಗಳ ಅಸಮತೋಲನವು ಅನಿಯಮಿತ ಅಂಡೋತ್ಪತ್ತಿ, ಅಂಡಾಶಯಗಳಲ್ಲಿ ಸಣ್ಣ ಚೀಲಗಳ ರಚನೆ, ಮೊಡವೆ, ಕೂದಲು ಬೆಳವಣಿಗೆ ಮತ್ತು ತೂಕ ಹೆಚ್ಚಾಗಲು ಕಾರಣವಾಗಬಹುದು. ಅವರು ಅಂತಿಮವಾಗಿ ಮಧುಮೇಹ, ಅಧಿಕ ಕೊಲೆಸ್ಟ್ರಾಲ್ ಅಂತಹ ಫಲವತ್ತತೆ ಸಮಸ್ಯೆಗಳಂತಹ ದೊಡ್ಡ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಎರಡನೇ ಪ್ರಶ್ನೆ, ರಾತ್ರಿ ಮಲಗುವ ಮುನ್ನ ಹಾಲಿನೊಂದಿಗೆ ಯಾವುದನ್ನು ಬೆರೆಸಿ ಕುಡಿಯುವುದರಿಂದ ನಿದ್ರಾಹೀನತೆ ಸಮಸ್ಯೆ ಪರಿಹಾರವಾಗುತ್ತದೆ? ಆಪ್ಷನ್ಸ್ ಎ ಏಲಕ್ಕಿ, ಬಿ ಅರಿಶಿನ, ಸಿ ಜಾಯಿಕಾಯಿ, ಡಿ ಒಣಶುಂಠಿ ಪುಡಿ. ಸರಿಯಾದ ಉತ್ತರ ಆಪ್ಷನ್ ಸಿ ಜಾಯಿಕಾಯಿ. ಜಾಯಿಕಾಯಿ ಸೌಮ್ಯವಾದ ನಿದ್ರಾಜನಕ ಗುಣಗಳನ್ನು ಹೊಂದಿದೆ ಮತ್ತು ಬೆಚ್ಚಗಿನ ಹಾಲಿನ ಹಿತವಾದ ಮತ್ತು ಆರಾಮದಾಯಕ ಗುಣಗಳೊಂದಿಗೆ ಸಂಯೋಜಿಸಿದಾಗ ಇದು ಸುಧಾರಿತ ನಿದ್ರೆಯ ಗುಣಮಟ್ಟಕ್ಕೆ ಕೊಡುಗೆ ನೀಡುತ್ತದೆ. ಜಾಯಿಕಾಯಿ ಮತ್ತು ಹಾಲನ್ನು ಒಟ್ಟಿಗೆ ಕುಡಿಯುವುದು ನಿದ್ರೆಯನ್ನು ಉಂಟುಮಾಡಲು, ಸಂತಾನೋತ್ಪತ್ತಿ ಆರೋಗ್ಯವನ್ನು ಸುಧಾರಿಸಲು, ಆತಂಕವನ್ನು ಕಡಿಮೆ ಮಾಡಲು ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಮತ್ತು ರೋಗನಿರೋಧಕ ಶಕ್ತಿ ಮತ್ತು ಜೀರ್ಣಕಾರಿ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಮೂರನೇ ಪ್ರಶ್ನೆ, ಯಾವ ನಗರವನ್ನು ಭಾರತದ ಚಿನ್ನದ ರಾಜಧಾನಿ ಎಂದು ಕರೆಯುತ್ತಾರೆ? ಆಪ್ಷನ್ಸ್ ಎ ಕೋಲಾರ, ಬಿ ತ್ರಿಶೂರ್, ಸಿ ಜಮುಯಿ, ಡಿ ಬನ್ವಾರ. ಸರಿಯಾದ ಉತ್ತರ ಆಪ್ಷನ್ ಬಿ ತ್ರಿಶೂರ್. ತ್ರಿಶೂರನ್ನು ಭಾರತದ ಚಿನ್ನದ ರಾಜಧಾನಿ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದು ದೇಶದಲ್ಲಿ ಚಿನ್ನದ ಆಭರಣ ತಯಾರಿಕೆ, ಸಾಗಾಟು ವ್ಯಾಪಾರ ಮತ್ತು ಚಿಲ್ಲರೆ ವ್ಯಾಪಾರದ ಕೇಂದ್ರೀಕರಣಕ್ಕೆ ಅತಿದೊಡ್ಡ ಕೇಂದ್ರವಾಗಿದೆ. ಭಾರತದ ಚಿನ್ನದ ಆಭರಣ ಉತ್ಪಾದನೆ ಮತ್ತು ವ್ಯಾಪಾರದ ಗಮನಾರ್ಹ ಪಾಲು ಸಾವಿರಾರು ಆಭರಣ ಘಟಕಗಳು, ಕಾರ್ಯಾಗಾರಗಳು ಮತ್ತು ಪ್ರದರ್ಶನ ಕೇಂದ್ರಗಳ ಮೂಲಕ ತ್ರಿಶೂರ್ಗೆ ಸಂಬಂಧಿಸಿದೆ. ನಗರದ ಐತಿಹಾಸಿಕ ಪರಿಣತಿ, ದೊಡ್ಡ ಕುಶಲಕರ್ಮಿ ಕಾರ್ಯಪಡೆ ಮತ್ತು ಕೇರಳದ ಚಿನ್ನದ ಮಾರುಕಟ್ಟೆಯಲ್ಲಿ ಪ್ರಬಲ ಪಾತ್ರವು ಇದಕ್ಕೆ ಈ ಪ್ರಶಸ್ತಿಯನ್ನು ತಂದುಕೊಟ್ಟಿದೆ. ನಾಲ್ಕನೇ ಪ್ರಶ್ನೆ, ಕಾಮಾಲೆ ರೋಗಕ್ಕೆ ರಾಮಬಾಣವಾಗಿ ಕೆಲಸ ಮಾಡುವ ಗಿಡ ಯಾವುದು? ಆಪ್ಷನ್ಸ್ ಎ ಅಮೃತಬಳ್ಳಿ, ಬಿ ಮುಟ್ಟಿದರೆ ಮುನಿ, ಸಿ ಶತಾವರಿ, ಡಿ ನೆಲನಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಡಿ ನೆಲನಲ್ಲಿ. ಆಯುರ್ವೇದದಲ್ಲಿ ನೆಲನೆಲ್ಲಿಯನ್ನು ಅದ್ಭುತ ಔಷಧ ಎಂದು ಉಲ್ಲೇಖಿಸಲಾಗಿದೆ. ಇದು ಮೊಡವೆ, ಹುಣ್ಣು ಮತ್ತು ಚರ್ಮ ರೋಗಗಳ ಜೊತೆಗೆ ಮಲಬದ್ಧತೆ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ಪರಿಣಾಮಕಾರಿ ಮಾರ್ಗವಾಗಿದೆ. ಸಾಮಾನ್ಯವಾಗಿ ಈ ಎಲೆಗಳು ಕಾಮಾಲೆಯನ್ನು ಕಡಿಮೆ ಮಾಡುವಲ್ಲಿ, ಯಕೃತ್ತಿನ ಆರೋಗ್ಯವನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇದು ರಕ್ತದಲ್ಲಿನ ಬಿಲಿರುಬಿನ್ ಮಟ್ಟವನ್ನು ತ್ವರಿತವಾಗಿ ಕಡಿಮೆ ಮಾಡುತ್ತದೆ, ಯಕೃತ್ತನ್ನು ಬಲಪಡಿಸುತ್ತದೆ ಮತ್ತು ದೇಹಕ್ಕೆ ವೈರಸ್ಗಳ ವಿರುದ್ಧ ಹೋರಾಡಲು ಅಗತ್ಯವಿರುವ ಶಕ್ತಿಯನ್ನು ನೀಡುತ್ತದೆ. ಐದನೇ ಪ್ರಶ್ನೆ, ಜಗತ್ತಿನ ಅತಿ ಭಯಾನಕ ಪಕ್ಷಿ ಯಾವುದು? ಆಪ್ಷನ್ಸ್ ಎ ರಣಹದ್ದು, ಬಿ ಕ್ಯಾಸೋವರಿ, ಸಿ ಶೋಬೆಲ್ ಸ್ಟಾರ್ಕ್, ಡಿ ಶ್ರೈಕ್. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾಸೋವರಿ. ಕ್ಯಾಸೋವರಿಗಳು ಬಹುತೇಕ ನಾಚಿಕೆ ಸ್ವಭಾವದ ಪಕ್ಷಿಗಳು. ಸಾಮಾನ್ಯವಾಗಿ ದಟ್ಟ ಕಾಡಿನಲ್ಲಿ ಅಡಗಿರುತ್ತವೆ. ಬೆದರಿಕೆ ಎದುರಾದಾಗ ಅಥವಾ ಆತಂಕ ಉಂಟಾದಾಗ ಮಾತ್ರ ದಾಳಿ ಮಾಡುತ್ತವೆ. ಆದರೆ ಗಾತ್ರ ಮತ್ತು ಶಕ್ತಿಯಿಂದಾಗಿ ಇವು ದೈತ್ಯ ಪಕ್ಷಿಗಳ ಸಾಲಿಗೆ ಸೇರುತ್ತವೆ. ಉತ್ತರ ಆಸ್ಟ್ರೇಲಿಯಾ ಮತ್ತು ನ್ಯೂಗಿನಿಯ ಮಳೆಕಾಡುಗಳಲ್ಲಿ ನೆಲೆಸಿರುವ ಕ್ಯಾಸೋವರಿಗಳು ಭೂಗ್ರಹದ ಅತಿ ಅಪಾಯಕಾರಿ ಪಕ್ಷಿಗಳಲ್ಲೊಂದೆಂದು ಖ್ಯಾತಿ ಪಡೆದಿವೆ. ಆರನೇ ಪ್ರಶ್ನೆ, ಜ್ವರ ಬಂದಾಗ ಯಾವ ಆಹಾರ ಪದಾರ್ಥವನ್ನು ಸೇವಿಸಬಾರದು ಎನ್ನುತ್ತಾರೆ? ಆಪ್ಷನ್ಸ್ ಎ ಇಡ್ಲಿ, ಬಿ ಹಾಲು, ಸಿ ಬ್ರೆಡ್, ಡಿ ಗಂಜಿ. ಸರಿಯಾದ ಉತ್ತರ ಆಪ್ಷನ್ ಎ ಇಡ್ಲಿ. ಜ್ವರ, ಕೆಮ್ಮು, ನೆಗಡಿ, ಗಂಟಲು ನೋವು, ಮೂಗು ಕಟ್ಟುವಿಕೆ, ಮೂಗು ಸೋರುವಿಕೆ, ತಲೆನೋವು, ಮೈಕೈ ನೋವು, ವಾಂತಿ, ಭೇದಿ ಮುಂತಾದ ಸಮಸ್ಯೆಗಳು ತುಂಬಾ ಸಾಮಾನ್ಯವಾಗಿದೆ. ಸಾಮಾನ್ಯವಾಗಿ ಜ್ವರ ಬಂದಾಗ ನಾಲಿಗೆಗೆ ರುಚಿ ಇಲ್ಲದಾಗ ಇಡ್ಲಿ ಸೇವಿಸುವಂತೆ ತಿಳಿಸಲಾಗುತ್ತದೆ. ಇದನ್ನು ಸ್ಟೀಮ್ ಮೂಲಕ ತಯಾರಿಸುವುದರಿಂದ ಇದು ಆರೋಗ್ಯಕ್ಕೆ ಉತ್ತಮವಾಗಿದೆ. ಆದರೆ ಉದ್ದಿನ ಬೇಳೆ ಹಾಕಿ ತಯಾರಿಸಲಾಗಿರುವ ಇಡ್ಲಿಯು
ಜೀರ್ಣಿಸಿಕೊಳ್ಳಲು ಕಷ್ಟವಾಗುತ್ತದೆ. ಸ್ಟೀಮ್ನಿಂದ ತಯಾರಿಸಿದ ಆಹಾರಗಳು ನಮ್ಮ ಜೀರ್ಣಕಾರಿ, ಬೆಂಕಿ ಮತ್ತು ರೋಗನಿರೋಧಕ ಶಕ್ತಿಗೆ ಒಳ್ಳೆಯದಲ್ಲ. ಹಾಗಾಗಿ ಜ್ವರ ಬಂದಾಗ ಇಡ್ಲಿಯನ್ನು ಸೇವಿಸಬಾರದು ಎನ್ನುತ್ತಾರೆ. 7ನೇ ಪ್ರಶ್ನೆ, ಕವಿಗಳ ರಾಜಕುಮಾರ ಎಂದು ಯಾರನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಅಹ್ಮದ್ ಶಾವ್ಕಿ, ಬಿ ತುಳಸಿದಾಸ್, ಸಿ ಕವಿರತ್ನ ಕಾಳಿದಾಸ, ಡಿ ಕಬೀರ್. ಸರಿಯಾದ ಉತ್ತರ ಆಪ್ಷನ್ ಎ ಅಹ್ಮದ್ ಶಾವ್ಕಿ. ಕವಿಗಳ ರಾಜಕುಮಾರ ಎಂದು ಕರೆಯಲ್ಪಡುವ ಅಹ್ಮದ್ ಶಾವ್ಕಿ ಕಳೆದ ಶತಮಾನದ ಅತ್ಯಂತ ಮಹತ್ವದ ಅರೇಬಿಕ್ ಕವಿಗಳಲ್ಲಿ ಒಬ್ಬರು. ಅವರು 1868ರಲ್ಲಿ ಈಜಿಪ್ಟ್ನ ಕೈರೋದಲ್ಲಿ ಜನಿಸಿದರು. ಆಧುನಿಕ ಅರೇಬಿಕ್ ನಾಟಕ ಮತ್ತು ಕಾವ್ಯಕ್ಕೆ ಅವರ ಕೊಡುಗೆಗಳು ಶಾಸ್ತ್ರೀಯ ಅರೇಬಿಕ್ ಕಾವ್ಯದಲ್ಲಿನ ಅವರ ಅಸಾಧಾರಣ ಕೌಶಲ್ಯದಿಂದಾಗಿ ಅವರನ್ನು ಅರೇಬಿಕ್ ಓದುಗರಿಗೆ ಪೌರಾಣಿಕ ವ್ಯಕ್ತಿಯನ್ನಾಗಿ ಮಾಡಿದೆ. 8ನೇ ಪ್ರಶ್ನೆ, ಕೀಲು ನೋವಿನ ಸಮಸ್ಯೆ ಇರುವವರು ತಪ್ಪದೇ ಸೇವಿಸಬೇಕಾದ ಆಹಾರ ಯಾವುದು? ಆಪ್ಷನ್ಸ್ ಎ ಹಸಿ ಪಪ್ಪಾಯಿ, ಬಿ ಬಾಳೆ ನೀರು, ಸಿ ಕಾಲು ಸೂಪ್, ಡಿ ಏಡಿ. ಸರಿಯಾದ ಉತ್ತರ ಆಪ್ಷನ್ ಸಿ ಕಾಲು ಸೂಪ್. ಕುರಿ ಅಥವಾ ಮೇಕೆಯಿಂದ ತಯಾರಿಸಿದ ಮಟನ್ ಕಾಲು ಸೂಪ್ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಇದು ಪ್ರೋಟೀನ್ಗಳು, ಕಾಲಜನ್, ವಿಟಮಿನ್ ಬಿ, ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ಕ್ಯಾಲ್ಸಿಯಂ, ಕಬ್ಬಿಣ ಮತ್ತು ಸತುಗಳಂತಹ ಪ್ರಮುಖ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿದೆ. ಇದರ ಕಾಲಜನ್ ಅಂಶವು ಕೀಲು ನೋವು ನಿವಾರಣೆಗೆ ತುಂಬಾ ಪ್ರಯೋಜನಕಾರಿಯಾಗಿದೆ. ಸಂಧಿವಾತ ರೋಗಲಕ್ಷಣಗಳನ್ನು ಮತ್ತು ಕೀಲು ನೋವನ್ನು ಕಡಿಮೆ ಮಾಡುತ್ತದೆ. ಇದಲ್ಲದೆ ಈ ಸೂಪ್ನಲ್ಲಿರುವ ಜೀವಸತ್ವಗಳು ಮತ್ತು ಖನಿಜಗಳು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ದೇಹವನ್ನು ಸೋಂಕುಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ ಮಟನ್ ಕಾಲಿನಲ್ಲಿರುವ ಜೆಲಾಟಿನ್ ರಸವು ತುಂಬಾ ಪ್ರಯೋಜನಕಾರಿಯಾಗಿದ್ದು, ಕರುಳಿನ ಬ್ಯಾಕ್ಟೀರಿಯಾವನ್ನು ಉತ್ತೇಜಿಸುವ ಮೂಲಕ ಜೀರ್ಣಕಾರಿ ಆರೋಗ್ಯವನ್ನು ಸುಧಾರಿಸುತ್ತದೆ. 9ನೇ ಪ್ರಶ್ನೆ, ಪ್ರತಿದಿನ ಅನ್ನವನ್ನು ಮಾತ್ರ ತಿನ್ನುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್ ಎ ಮಧುಮೇಹ, ಬಿ ಹೃದಯಾಘಾತ, ಸಿ ತೂಕ ಹೆಚ್ಚಳ, ಡಿ ಪೌಷ್ಟಿಕ ಕೊರತೆ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಪ್ರತಿದಿನ ಅನ್ನವನ್ನು ಮಾತ್ರ ತಿನ್ನುವುದರಿಂದ, ವಿಶೇಷವಾಗಿ ಬಿಳಿ ಅನ್ನವನ್ನು ಕಾರ್ಬೋಹೈಡ್ರೇಟ್ಗಳು ಹೆಚ್ಚಾಗಿ ದೇಹದ ಕೊಬ್ಬು ಮತ್ತು ಮಧುಮೇಹದ ಅಪಾಯ ಹೆಚ್ಚಾಗಬಹುದು. ಆದರೆ ಕಂದು ಅಥವಾ ಕೆಂಪು ಅಕ್ಕಿ ತಿನ್ನುವುದರಿಂದ ಫೈಬರ್, ವಿಟಮಿನ್ಗಳು ಸಿಗುತ್ತವೆ. ಆದರೆ ಯಾವುದೇ ಅನ್ನವನ್ನೇ ಮುಖ್ಯವಾಗಿ ತಿನ್ನದೆ ವಿವಿಧ ಧಾನ್ಯಗಳು, ತರಕಾರಿಗಳ ಜೊತೆಗೆ ಸೇವಿಸದಿದ್ದರೆ ಪೌಷ್ಟಿಕಾಂಶಗಳ ಕೊರತೆ ಮತ್ತು ಸ್ನಾಯು ನಷ್ಟವಾಗಬಹುದು. ಇದರಿಂದ ಕ್ಯಾಲೋರಿ ಹೆಚ್ಚಾಗಿ ತೂಕ ಏರಿಕೆ, ರಕ್ತದಲ್ಲಿ ಸಕ್ಕರೆ ಹೆಚ್ಚಳ ಮತ್ತು ಪೌಷ್ಟಿಕ ಕೊರತೆ ಇವೆಲ್ಲದರೊಟ್ಟಿಗೆ ಹೃದಯಾಘಾತವಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. 10ನೇ ಪ್ರಶ್ನೆ, ಏಷ್ಯಾದ ಅತ್ಯಂತ ಸ್ವಚ್ಛವಾದ ಗ್ರಾಮ ಯಾವ ದೇಶದಲ್ಲಿದೆ? ಆಪ್ಷನ್ಸ್ ಎ ಭಾರತ, ಬಿ ಬಾಂಗ್ಲಾದೇಶ್, ಸಿ ನ್ಯೂಜಿಲೆಂಡ್, ಡಿ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. ಏಷ್ಯಾದ ಅತ್ಯಂತ ಸ್ವಚ್ಛವಾದ ಹಳ್ಳಿ ಮಾವ್ಲಿಂಗ್ ನಾಂಗ್. ಇದು ಮೇಘಾಲಯದ ಪೂರ್ವ ಖಾಸಿ ಬೆಟ್ಟಗಳ ಜಿಲ್ಲೆಯಲ್ಲಿದೆ. ಚಿರಾಪುಂಜಿ ಬಳಿ ಮತ್ತು ಭಾರತ ಬಾಂಗ್ಲಾದೇಶ ಗಡಿಗೆ ಹತ್ತಿರದಲ್ಲಿದೆ. ಮಾವ್ಲಿಂಗ್ ನಾಂಗ್ ಒಂದು ಸಣ್ಣ ಹಳ್ಳಿಯಾಗಿದ್ದು ಸುಮಾರು 100 ಮನೆಗಳಲ್ಲಿ ಸುಮಾರು 500ರಿಂದ 900 ನಿವಾಸಿಗಳು ವಾಸಿಸುತ್ತಿದ್ದಾರೆ. 11ನೇ ಪ್ರಶ್ನೆ, ಹಿಮಾಲಯನ್ ಸಿಲ್ಕ್ ರೂಟ್ ವ್ಯಾಲಿ ಎಂದು ಯಾವ ಕಣಿವೆಯನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಚುಂಬಿ ಕಣಿವೆ, ಬಿ ಯುಮ್ತಾಂಗ್ ಕಣಿವೆ, ಸಿ ಕಾಶ್ಮೀರ ಕಣಿವೆ, ಡಿ ಅರಕು ಕಣಿವೆ. ಸರಿಯಾದ ಉತ್ತರ ಆಪ್ಷನ್ ಎ ಚುಂಬಿ ಕಣಿವೆ. ಚುಂಬಿ ಕಣಿವೆಯನ್ನು ಹಿಮಾಲಯನ್ ಸಿಲ್ಕ್ ರೂಟ್ ವ್ಯಾಲಿ ಎಂದು ಕರೆಯಲಾಗುತ್ತದೆ. ಇದು ಹಿಮಾಲಯದಲ್ಲಿನ ಪ್ರಾಚೀನ ಸಿಲ್ಕ್ ರೂಟ್ನ ಪ್ರಮುಖ ಭಾಗವಾಗಿತ್ತು. ಈ ಕಣಿವೆ ಭಾರತವನ್ನು ಟಿಬೆಟ್ ಮತ್ತು ಚೀನಾದೊಂದಿಗೆ ಸಂಪರ್ಕಿಸುತ್ತದೆ. ಇದು ಪರ್ವತಗಳಾದ್ಯಂತ ವ್ಯಾಪಾರ ಮತ್ತು ಪ್ರಯಾಣಕ್ಕೆ ಪ್ರಮುಖ ದ್ವಾರವಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.